ನೋಡಿದರಲ್ಲಿ ಕಂಪ್ಯೂಟರ್ ಭಾಷೆಯಲ್ಲೇ ಮಾತನಾಡುವ ಮಂದಿ, ಕಣ್ಣಾಡಿಸಿದಷ್ಟು ಕಾಣಸಿಗುವ ಟೆಕ್ಕಿಗಳು, ದೇಶ ವಿದೇಶಗಳಿಂದಲೂ ಆಗಮಿಸಿದ ಸೂಟು ಬೂಟುಧಾರಿಗಳು, ವಿಶಾಲವಾದ ಒಂದೇ ಸೂರಿನಡಿ ಕಾಣುವ ಜನಜಾತ್ರೆ ಇದೆಲ್ಲವೂ ಕಂಡುಬಂದದ್ದು ಬೆಂಗಳೂರು ಅಂತಾರಾಷ್ಟ್ರೀಯ ಎಕ್ಸಿಬಿಷನ್ ಸೆಂಟರ್ BIECಯಲ್ಲಿ ಹಮ್ಮಿಕೊಳ್ಳಲಾದ 28ನೇ ಬೆಂಗಳೂರು ಟೆಕ್ ಸಮಿಟ್ 2025ರಲ್ಲಿ. ಹೌದು, ಇಂದು ಸಿಲಿಕಾನ್ ಸಿಟಿ, ತಂತ್ರಜ್ಞಾನ ನಗರಿ, IT-BT ಸಿಟಿ ಎನಿಸಿಕೊಂಡಿರುವ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಅವರಿಂದ ಉದ್ಘಾಟನೆಗೊಳ್ಳುವ ಮೂಲಕ ಅದ್ಧೂರಿ ಚಾಲನೆ ಪಡೆದ ಬೆಂಗಳೂರು ತಂತ್ರಜ್ಞಾನ ಶೃಂಗಮೇಳದಲ್ಲಿ ಮೊದಲ ದಿನವೇ 50,000ಕ್ಕೂ ಅಧಿಕ ಜನ ಸೇರಿದ್ದು ಕಂಡುಬಂತು. ಈ ಬಾರಿಯ ಟೆಕ್ ಸಮಿಟ್ನ ಘೋಷವಾಕ್ಯವೇ ಫ್ಯೂಚರೈಸ್ ಎಂದು ಅರ್ಥಗರ್ಭಿತವಾಗಿದ್ದು, AI ಸೇರಿದಂತೆ ಇನ್ನು ಮುಂದೆ ಭವಿಷ್ಯತ್ತಿನಲ್ಲಿ ತಂತ್ರಜ್ಞಾನವೇ ಭವಿಷ್ಯೋದ್ಯಮ ಎಂಬುದನ್ನು ಸಾರುವಂತಿದೆ. BIECಯ ವಿಶಾಲವಾದ ಆವರಣದಲ್ಲಿ ತಂತ್ರಜ್ಞಾನಕ್ಕೆ, ಸ್ಟಾರ್ಟ್ಅಪ್ಗಳಿಗೆ ಸಂಬಂಧಿಸಿದ 100 ಸ್ಟಾಲ್ಗಳು, 500ಕ್ಕೂ ಹೆಚ್ಚು ಜಾಗತಿಕ ಮಟ್ಟದ ಸ್ಪೀಕರ್ಗಳು, 1000ದಷ್ಟು ಜನ ತಂತ್ರಜ್ಞಾನ ಪ್ರದರ್ಶಕರು, ಭಾರತವೂ ಸೇರಿದಂತೆ 60 ವಿವಿಧ ದೇಶಗಳ 50,000 ಉದ್ಯಮಿಗಳನ್ನು ನೋಡುವ ಅವಕಾಶ ಒದಗಿದೆ. ಈ ಬೃಹತ್ತಾದ ಜಾಗತಿಕ ತಂತ್ರಜ್ಞಾನ ಮೇಳದಲ್ಲಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಉದ್ಯಮ ಕ್ಷೇತ್ರದ 15,000 ಜನ ಪ್ರತ್ಯಕ್ಷವಾಗಿ ಭಾಗಿಯಾಗಿರೋದು ಇದರ ಮಹತ್ವವನ್ನು ಸಾರುವಂತಿದೆ. ಮೊದಲ ದಿನವಾದ ಇಂದು ಬೆಳಗ್ಗೆಯಿಂದಲೇ BIECಯ ಎಂಟ್ರೆನ್ಸ್ನಲ್ಲಿ ಟೆಕ್ ಸಮಿಟ್ಗೆಂದು ಆಗಮಿಸಿದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಗುರುತಿನೊಂದಿಗೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮುಗಿಸಿಕೊಂಡು ಪ್ರವೇಶ ಪಡೆದರೆ, ಇಲ್ಲಿ ಈ ಮೊದಲೇ ಹಾಕಲಾಗಿರುವ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಿವಿಧ ಸ್ಟಾಲ್ಗಳು ಎಲ್ಲರನ್ನ ಸ್ವಾಗತಿಸುವಂತೆ ಕಂಡುಬಂದವು. ಈ ಸಂದರ್ಭದಲ್ಲಿ ಕೆಲವರನ್ನ ಮಾತನಾಡಿಸಿದಾಗ ಈ ಬಾರಿಯ ಟೆಕ್ ಸಮಿಟ್ ಬಗ್ಗೆ ಹೇಳಿದ್ದು ಹೀಗೆ. The Bangalore is known as a global city across the world. And it is recognized because of the IT predominantly. So it is like a celebration of its recognition. So that is Bangalore Tech Summit. Initially I am involved with this one since when it was the IT.com era. From there to here, I think it has 25 plus years it has been celebrating. So nowadays it is getting more attraction because Bangalore is placed as one of the premium city across the globe, also very importantly in Bangalore. So I am very happy to attend this Bangalore Tech Summit. 1997ರಲ್ಲಿ ಇದು ಶುರು ಆಗಿ 28ನೇ ಸಮಿಟ್ ಆಗಿದೆ. ಈ ಟೆಕ್ ಸಮಿಟ್ ಏನಂದರೆ ತುಂಬ ಉಪಯೋಗ ಆಗುತ್ತೆ. ಈಗ ಈ ವಿದ್ಯಾರ್ಥಿಗಳಿಗಾಗ್ಬೋದು, ಇಂಡಸ್ಟ್ರಿ ಡೆಲಿಗೇಟ್ಸಿಗಾಗ್ಬೋದು, ಇನ್ವೆಸ್ಟರ್ಸಿಗಾಗ್ಬೋದು, ಆಮೇಲೆ ಜಾಬ್ ಅಪಾರ್ಚುನಿಟೀಸ್ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಏನೇನು ಟೆಕ್ನಾಲಜಿ ಮಾರ್ಕೆಟ್ನಲ್ಲಿ ಹೋಗ್ತಾ ಇದೆ, ಅಕ್ರಾಸ್ ವರ್ಲ್ಡ್ ಏನಾಗ್ತಾ ಇದೆ, ಒಂದೇ ಇದರಲ್ಲಿ ಫೋರಮ್ನಲ್ಲಿ ಎಲ್ಲ ಥರದ ವಿಷಯಗಳು ಗೊತ್ತಾಗತ್ತೆ. ಇದರಿಂದ ಎಲ್ಲ ವಿದ್ಯಾರ್ಥಿಗಳಿಗಾಗಲಿ, ಇಂಡಸ್ಟ್ರಿ ಡೆಲಿಗೇಟ್ಸಿಗಾಗಲಿ, ಕಂಪ್ನಿ ನಡೆಸುವಂಥ ನಮ್ಮಂಥ ನಿರ್ದೇಶಕರಿಗಾಗಲಿ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಎಲ್ಲ ವಿಷಯಗಳು ಒಂದೇ ಫೋರಮ್ನಲ್ಲಿ ಆಗಿರೋದ್ರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ. ಮೇನ್ ಬಿಸ್ನೆಸ್ ಅಂದರೆ ವಿ ERP ಇಂಪ್ಲಿಮೆಂಟ್ ಮಾಡ್ತೀವಿ, ರೈಟ್. ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು CRM, ಸೇಲ್ಸ್, ಅಕೌಂಟಿಂಗ್, ಪ್ರೊಕ್ಯೂರ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಆರ್ ಸ್ಟ್ರೀಮ್ಲೈನಿಂಗ್ ಯುವರ್ ಎಂಟೈರ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಅದಾದಮೇಲೆ ವಿ ಆಲ್ಸೋ ಕಾಟ್ ಅಪ್ ಆನ್ ದಿ ಬಸ್ ವರ್ಡ್. ಸೊ AI ಏಜೆಂಟ್ಸ್ ಎಲ್ಲ ಮಾಡ್ತೀವಿ. And you need a customer facing mobile app, you know where to come, right? So we do all of that, anything with respect to technology to solve your business. Provides the entire information in the form of a QR code. So when you scan the QR code, you can see the entire journey of the product, as well as the carbon footprint, as well as the material composition. So consumer is more aware. So he has a choice of choosing whether he can go with that product or not. ಹೊಸ ವಿಷಯಗಳನ್ನ ತಿಳ್ಕೋಬಹುದು, ನಮ್ಮ ಐಡಿಯಾಸ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಒಂದು ಹೆಲ್ಪ್ಫುಲ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ನಮ್ಮ ಮುಂದೆ ಕೆರಿಯರ್ ಬಗ್ಗೆ ಅಥವಾ ಏನೋ ಥಿಂಕಿಂಗ್ ಇಂಪ್ರೂವ್ ಆಗುತ್ತೆ ಇಲ್ಲಿ. ಅಂದರೆ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಮಾತಾಡಿದಾಗ, ಅಲ್ಲಿ ಐಡಿಯಾಸ್ ತಿಳ್ಕೊಂಡಾಗ ನಿಮ್ಗೆ ನೋಡ್ರಿ ಫ್ಯೂಚರಲ್ಲಿ ಏನೋ ಐಡಿಯಾಸ್ ಬರ್ಬೋದು, ನಿಮ್ಮದೇ ಒಂದು ಕ್ರಿಯೇಟಿವಿಟಿ ಥಿಂಕ್ ಮಾಡ್ಬೋದು, ಅದು ಇದು ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದಾರೆ. ಯಾವ ರೀತಿ ಟೆಕ್ನಾಲಜಿ ಅಂದರೆ ಫುಲ್ ಓವರ್ ಆಲ್ ರೋಬೋಟಿಕ್ಸ್ ಯೂಸ್ ಆಗೋ ಥರ, ಎಲ್ಲೆಲ್ಲಿ ಹ್ಯೂಮನ್ಸ್ ಕಷ್ಟ ಆಗುತ್ತೆ ಅಲ್ಲೆಲ್ಲ ರೋಬೋಟ್ಸ್ ಯೂಸ್ ಆಗತ್ತಾರೆ, ಆ ಥರ ಟೆಕ್ನಾಲಜಿ ಬೇರೆ ಕಂಟ್ರೀಸು ಅದೆಲ್ಲ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಮತ್ತು ಆಮೇಲೆ ಆಪರ್ಚುನಿಟೀಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ನಮಗೂ ಇದು ಮಾಡೋಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಮತ್ತು ಹೊಸ ಹೊಸ ಐಡಿಯಾಸು ಎಲ್ಲ ಇದೆ. ಸಿಂಚನ. ಓಕೆ, ಈ ಟೆಕ್ ಸಮಿಟ್ ಫಸ್ಟ್ ಟೈಮ್ ಬಂದಿದ್ದು? ಹಾಂ, ಫಸ್ಟ್ ಟೈಮ್. ಏನು ಅನ್ಸುತ್ತೆ? ಹೌ ಡು ಯು ಫೀಲ್ ಅಬೌಟ್ ಟೆಕ್ ಸಮಿಟ್? ಸರ್, we are working on a mobile strategy game
with Indian aesthetics. You will have Mahabharata characters like Arjuna, Karna, Bhima and everything, and which you can use as characters to play with the other players. We are not telling the entire story, but we are reintroducing these characters especially to Gen Z crowd without losing the core game loop of strategy, where you build your empire, train your soldiers and take these heroes to play battle with the other players. ಇದಕ್ಕೂ ಮೊದಲು ಟೆಕ್ ಸಮಿಟ್ 2025 ಉದ್ಘಾಟಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಹೂಡಿಕೆದಾರರು ತಂತ್ರಜ್ಞಾನದ ವಿಪುಲ ಬಂಡವಾಳ ಅವಕಾಶಗಳನ್ನು ಬಳಸಿಕೊಳ್ಳುವಂತಾಗಬೇಕು ಎಂದರು. ಕರ್ನಾಟಕ ರಾಜ್ಯವು ದೇಶದ ಅತ್ಯಂತ ವಿಶ್ವಾಸಾರ್ಹ ಹೂಡಿಕೆಯ ತಾಣವಾಗಿದ್ದು, ಸರ್ಕಾರದ ಸ್ಪಷ್ಟ ನೀತಿಗಳು, ಸುಗಮ ಅನುಮತಿಗಳು, ಕೌಶಲ್ಯ, ಮೂಲಸೌಕರ್ಯ ಹಾಗೂ ಪೂರಕ ವಾತಾವರಣಗಳೆಲ್ಲ ಬಿಸಿನೆಸ್ಗೆ ಪೂರಕವಾಗಿವೆ ಎಂದು ಸಿಎಂ ಅವರು ವಿವರಿಸಿದರು. It is my profound privilege to welcome you all to the 28th edition of the Bengaluru Tech Summit, Karnataka flagship global celebration of innovation, technology and future thinking. On behalf of the people of Karnataka and our government, I extend warm greetings to every delegate who has traveled from across India and the world to join us here in Bengaluru. This is an extraordinary gathering of visionaries, creators, and change makers who are here to build a future that is smarter, inclusive, and transformative. For nearly 3 decades, the Bengaluru Tech Summit has been beacon for the world peace, where ideas take flight, where technologies emerge, converge, where partnerships are forged, and where the world looks to understand where the future is headed. ಇದೇ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ತಂತ್ರಜ್ಞಾನ ಮತ್ತು ಪ್ರತಿಭೆಗಳು ಬೆಂಗಳೂರಿನ ಆಧಾರ ಸ್ತಂಭಗಳಾಗಿವೆ ಎಂದರು. Bangalore Tech Summit in Asia is one of the largest in the world, as you have agreed. Many of you acknowledged this event reinforces Bangalore's position as the IT capital of the world. For the first time, the event has moved from Bangalore Palace to this Bangalore International Exhibition Center. I am very happy. 25 years back, I only gave this license to start this great center. At that point of time, I was in the UD ministry. But today, 16 nations are participating in this event. All the 30 states from all over the country have been participating, and we have 1,200 exhibitors, 15,000 delegates, 10,000 startups, and more than 60,000 attendees are on the way to participate in the next 3 days. ಸಚಿವರಾದ ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್, ನಾರ್ವೆ ಆರೋಗ್ಯ ಸಚಿವ ಜಾನ್ ಕ್ರಿಶ್ಚಿಯನ್ ಮೆಸ್ಟರ್, ಜರ್ಮನಿ ಬವೇರಿಯನ್ ಸ್ಟೇಟ್ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಇಲ್ಸ್ ಐಗ್ನರ್, ಪೋಲೆಂಡ್ ಡೆಪ್ಯೂಟಿ ಮಿನಿಸ್ಟರ್ ರಾಫೆಲ್ ರೋಸಿನ್ಕಿ, ಮೆಲ್ಬೋರ್ನ್ ಮೇಯರ್ ನಿಕೋಲಸ್ ರೀಸ್, ಶಾಸಕ ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ, ಇನ್ಫೋಸಿಸ್ ಸಹ ಸಂಸ್ಥಾಪಕ ಕ್ರಿಸ್ ಗೋಪಾಲಕೃಷ್ಣ, ಬಯೋಕಾನ್ ಮುಖ್ಯಸ್ಥೆ ಡಾ ಕಿರಣ್ ಮಜುಮ್ದಾರ್ ಶಾ, ಕರ್ನಾಟಕ ವಿಷನ್ ಗ್ರೂಪ್ ಮುಖ್ಯಸ್ಥ ಪ್ರಶಾಂತ್ ಪ್ರಕಾಶ್, ಇಸ್ರೋ ಮಾಜಿ ಮುಖ್ಯಸ್ಥ ಡಾ ಎಎಸ್ ಕಿರಣ್ ಕುಮಾರ್, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ನಿರ್ದೇಶಕ ಅರವಿಂದ್ ಕುಮಾರ್, ಕರ್ನಾಟಕ ಡಿಜಿಟಲ್ ಎಕಾನಮಿ ಮುಖ್ಯಸ್ಥ ಬಿವಿ ನಾಯ್ಡು, ಸಂಜಯ್ ತ್ಯಾಗಿ ಮತ್ತಿತರರು ಉಪಸ್ಥಿತರಿದ್ದರು.